ಬೆಂಗಳೂರಿನಲ್ಲಿ ನಕಲಿ ಬ್ರಾಂಡೆಡ್ ಬಟ್ಟೆ ತಯಾರಿಕಾ ಅಡ್ಡೆಗಳು ಹೆಚ್ಚಾದ ಹಿನ್ನೆಲೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಇನ್ಸ್ಪೆಕ್ಟರ್ಗಳಿಗೆ ಅಲರ್ಟ್ ಆಗಿರುವಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನಗರದ ಬಿಟಿಎಂ ಲೇಔಟ್ನ ತಾವರೆಕೆರೆ ಬಳಿಯ ನಕಲಿ ವಿದೇಶಿ ಬ್ರಾಂಡೆಡ್ ಬಟ್ಟೆ ತಯಾರಿಕಾ ಫ್ಯಾಕ್ಟರಿ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಸುಮಾರು 75 ಲಕ್ಷ ಮೌಲ್ಯದ ನಕಲಿ ಬ್ರಾಂಡೆಡ್ ಬಟ್ಟೆ ಸೀಸ್ ಮಾಡಿದ್ದಾರೆ. ಮೋಹಿತ್ ಹಾಗೂ ರಮೇಶ್ ಎಂಬ ಇಬ್ಬರು ಆರೋಪಿಗಳ ಬಂಧನವಾಗಿದೆ. ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮೆಟ್ರೋ ರೈಲಿನ ಮೂಲಕ ಮಾನವನ ಅಂಗಾಂಗವನ್ನು ಸಾಗಿಸಲಾಯಿತು. ವೈಟ್ಫೀಲ್ಡ್ನ ವೈದೇಹಿ ಆಸ್ಪತ್ರೆಯಿಂದ ಆರ್ಆರ್ ನಗರದ ಸ್ಪರ್ಶ ಆಸ್ಪತ್ರೆಗೆ ಸುಮಾರು 30 ಕಿಲೋಮೀಟರ್ ದೂರ ಇದೆ. ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಮತ್ತು ಇತರರ ತೊಂದರೆಗಳಿಂದ ಸಮಯ ವ್ಯರ್ಥ ಆಗುತ್ತೆ ಅಂತ ಆಲೋಚಿಸಿ ಮೆಟ್ರೋದಲ್ಲಿ ಮಾನವನ ಅಂಗಾಂಗ ಸಾಗಿಸಿ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಗೊಳಿಸಲಾಯಿತು. ಬೆಂಗಳೂರು ಜನರಿಗೆ ರಸ್ತೆ ಮಧ್ಯೆ ಬಾಯಿ ತೆರೆದು ನಿಂತ ಬೃಹತ್ ಗುಂಡಿಗಳೇ ಕಂಟಕವಾಗಿದೆ. ವಾಹನ ಚಲಾಯಿಸುವಾಗ ಸ್ವಲ್ಪ ಯಾಮಾರಿದ್ರೂ ರಸ್ತೆಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಿದ್ದು ಗುಂಡಿಗಳನ್ನ ಮುಚ್ಚುವಂತೆ ಸಾರ್ವಜನಿಕರು ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇತ್ತ ಗುಂಡಿ ಗಂಡಾಂತರದಿಂದ ಬೇಸತ್ತ ಸಾರ್ವಜನಿಕರು ವಿಡಂಬನಾತ್ಮಕ ಪೋಸ್ಟ್ ಮಾಡಿ ಬಿಬಿಎಂಪಿಗೆ ಟ್ಯಾಗ್ ಮಾಡಿದ್ದಾರೆ. ನಗರದ ವಾಜರಹಳ್ಳಿ ರಸ್ತೆ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಹೆಮ್ಮಿಗೆಪುರದ ರಸ್ತೆ ಗುಂಡಿಗೆ ಮೊದಲ ಪ್ರಶಸ್ತಿ ಹಾಗೂ ರನ್ನರ್ ಅಪ್ ಪ್ರಶಸ್ತಿಯು ಹೆಮ್ಮಿಗೆಪುರದ ರಸ್ತೆಗೆ ಅಂತ ಪೋಸ್ಟ್ ಮಾಡಿ ಪಾಲಿಕೆಗೆ ಟ್ಯಾಗ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.